ಇನ್ನು ಸಂಪುಟ ವಿಸ್ತರಣೆಗೆ ಕುರಿತು ಮಾತುಕತೆಗೆ ನಾನು ಸಿದ್ಧನಿದ್ದೇನೆ. ಯಾವಾಗ ಹೈಕಮಾಂಡ್ ನಾಯಕರು ಕರೀತಾರೋ ನಾನು ಹೋಗ್ತೀನಿ, ಕಾದು ನೋಡಬೇಕಾಗಿದೆ ಅಂತ ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವಾಗ ಕರೆದ್ರೂ ಕೂಡ ಹೈಕಮಾಂಡ್ ನಾವು ರೆಡಿ ಇದ್ದೀವಿ, ಕಾದು ನೋಡಬೇಕಾಗಿದೆ. ವರಿಷ್ಠರ ಜೊತೆ ಚರ್ಚೆಗೆ ಮಂಗಳವಾರ ರಾತ್ರಿ ಸಭೆ ನಿಗದಿಯಾಗಿತ್ತು. ಆದರೆ ನಮ್ಮ ನಾಯಕರ ಬಂಧನ ಆಗಿದ್ದು ಇನ್ನೂ ಬಿಡುಗಡೆ ಇಲ್ಲ. ಹಾಗಾಗಿ ಸಂಪುಟ ವಿಸ್ತರಣೆ ಕುರಿತ ಸಭೆಗೆ ಸಮಯ ನಿಗದಿಯಾಗಿಲ್ಲ. ದೆಹಲಿಯಲ್ಲಿ ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಕುರಿತ ಮಾತುಕತೆಗೆ ನಾನು ಸಿದ್ಧನಿದ್ದೀನಿ. ಯಾವಾಗ ಹೈಕಮಾಂಡ್ ಕರೆಯುತ್ತೆ ಅಂತ ಕಾದು ನೋಡಬೇಕಾಗಿದೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ರೆ ನಿನ್ನೆನೇ ಕೂಡ ಪಟ್ಟಿ ಫೈನಲ್ ಆಗ್ತಾ ಇತ್ತು. ನಿನ್ನೆ ಹೋರಾಟದಲ್ಲಿ ಭಾಗಿಯಾಗಿದ್ದವರು ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ. ಹಾಗಾಗಿ ಬೋಧಕೆಗೆ ಸುಂಕ ಇಲ್ಲ ಅಂತ ಹೇಳ್ತಾರಲ್ಲ, ಬರಿಗೈಲಿ ವಾಪಸ್ಸಾಗೋ ಲೆಕ್ಕಾಚಾರ. ಕರ್ನಾಟಕ ಭವನದಲ್ಲಿ ಪತ್ರಿಕಾಗೋಷ್ಠಿ ಮುಖೇನ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಮಂಗಳವಾರ ರಾತ್ರಿ ಸಭೆ ನಿಗದಿಯಾಗಿತ್ತು, ಹಾಗಾಗಿ ಸಭೆ ನಡೆದಿಲ್ಲ. ಮತ್ತೆ ಯಾವಾಗ ಕರೀತಾರೋ ಗೊತ್ತಿಲ್ಲ, ಕಾದು ನೋಡಬೇಕು ಅಂತ. ಅಂದರೆ ಯಾವಾಗ ಕರೆದ್ರೂ ಕೂಡ ನಾನು ರೆಡಿ ಇದ್ದೀನಿ, ನಮ್ಮ ಕಡೆಯಿಂದ ಯಾವುದೇ ಸಮಸ್ಯೆಗಳಿಲ್ಲ, ಸಜ್ಜಾಗಿದ್ದೀವಿ ನಾವು. ಆದರೆ ನಾಯಕರು, ಕೇಂದ್ರದ ನಾಯಕರ ಟೈಮ್ ಸಿಗ್ತಾ ಇಲ್ಲ. ಕೇಂದ್ರದ ನಾಯಕರು ಬೇರೆ ಬೇರೆ ವಿಚಾರಗಳಲ್ಲಿ ಒಂದು ಕಡೆ ಈಗಾಗಲೇನು ಅಧಿವೇಶನ ಆರಂಭ ಆಗಿದೆ ಸಂಸತ್ನಲ್ಲಿ, ಅದಕ್ಕೂ ಕೂಡ ಭಾಗಿಯಾಗಬೇಕು. ಇನ್ನೊಂದು ಕಡೆ ಹೋರಾಟಕ್ಕೂ ಬೆಂಬಲ ಕೊಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ನಮ್ಮ ವಿಚಾರಗಳ ಬಗ್ಗೆ ಅಷ್ಟೊಂದಾಗಿ ಹೆಚ್ಚು ಚರ್ಚೆಗೆ ಅವಕಾಶ ಸಿಗ್ತಾ ಇಲ್ಲ, ಸಮಯ ಕೂಡ ಸಿಗ್ತಾ ಇಲ್ಲ ಅಂತ ಹೇಳೋ ಪ್ರಕಾರ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ನೋಡ್ತಾ ಇದ್ದೀವಿ, ಅಂದುಕೊಂಡಂತೆ ಆಗಿದ್ರೆ ಇನ್ನು 2-3 ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇತ್ತು. ಆದರೆ ಸದ್ಯಕ್ಕಂತೂ ಈ ವಿಚಾರ ಇಲ್ಲಿಗೆ ಬಿಡ್ಬಿಡಕ್ಕಾಗುತ್ತೆ. ಯಾಕೆಂದ್ರೆ ಹೋದ ಕೈಲಿ ವಾಪಸ್ ಬರ್ತಾ ಇದ್ದಾರೆ, ಯಾವುದೂ ಕೂಡ ಚರ್ಚೆ ಆಗಿಲ್ಲ ಅನ್ನೋಂಥ ಅಪ್ಡೇಟ್ಸ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಕೊಡೋದಾದ್ರೆ ಶಿವಕುಮಾರ್, ನಿನ್ನೆ ಯಾಕಂತ ಹೇಳಿದ್ರೆ ಇಡೀ ದೇಶಾದ್ಯಂತ ಒಂದಿಷ್ಟು ದೊಡ್ಡ ಪ್ರತಿಭಟನೆಗಳಾಗ್ತಾ ಇತ್ತು. ಜಂತರ್ ಮಂತರ್ನಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇತ್ತು. ಅದೇ ರೀತಿಯಾಗಿ ಸಿಜೆಪಿ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರಲ್ಲ, ಅದೇ ಕಾರಣಕ್ಕೋಸ್ಕರವಾಗಿ ನಿನ್ನೆ ಡಿ ಕೆ ಶಿವಕುಮಾರ್ ಅದೇ ರೀತಿಯಾಗಿ ಮಾಜಿ ಸಿಎಂ ಅವರಿಗೆ ಬುಲಾವೆಯನ್ನು ಕೊಟ್ಟಿದ್ರು. ಆ ಸಭೆಯನ್ನು ರದ್ದು ಮಾಡಲಾಗಿದೆ. ಅದೇ ರೀತಿಯಾಗಿ ಮತ್ತೆ ಸಭೆಯನ್ನು ಮುಂದೂಡಿ ಇವತ್ತು ಸಭೆ ನಡೆಸುವ ಸಾಧ್ಯತೆಗಳು ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿಗ ದೇಶವ್ಯಾಪಿ ದೊಡ್ಡ ಮಟ್ಟಕ್ಕೆ ಹೋರಾಟಗಳಾಗ್ತಾ ಇದೆಯಲ್ಲ, ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಅದೇ ರೀತಿಯಾಗಿ ಲಾಠಿ ಚಾರ್ಜ್ ಮಾಡಿದ್ದಕ್ಕೆ ವಿರೋಧಿಸಿ ಪ್ರಧಾನಿ ನಿವಾಸದಲ್ಲಿ ನಿನ್ನೆ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ವಾದ್ರಾ ಸೇರಿದಂತೆ ಹೈಕಮಾಂಡ್ ನಾಯಕರುಗಳು ಪ್ರೊಟೆಸ್ಟ್ ಅನ್ನು ಮಾಡಿದ್ರು. ಈ ಪ್ರೊಟೆಸ್ಟ್ಗೆ ಡಿ ಕೆ ಶಿವಕುಮಾರ್ ಸೇರಿ ಹಲವು ನಾಯಕರು ಕೂಡ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ನಿನ್ನೆ 11 ಗಂಟೆಗೆ ಈ ಸಭೆ ಫಿಕ್ಸ್ ಆಗಿತ್ತು. ಆದರೆ ಹೋರಾಟ ಜೋರಾಗ್ತಾ ಇದ್ದಂತೆ ಎಲ್ಲರೂ ಕೂಡ ಸಂಸತ್ ಅಧಿವೇಶನ ಕೂಡ ಇರೋದ್ರಿಂದ ಅಲ್ಲಿ ಹೋಗಿದ್ರು. ಹೀಗಾಗಿ ಮಧ್ಯಾಹ್ನ ಸಭೆ ನಡೆದಿರಲಿಲ್ಲ. ಅದೇ ರೀತಿ ರಾಹುಲ್ ಗಾಂಧಿ ಅವರು ಸಂಜೆ ಸಭೆ ನಡೆಸೋಣ ಅಂತೇಳಿ ಹೇಳಿದ್ರು. ಆದ್ರೆ ಸಂಜೆ ನಡೆಸಲಿಕ್ಕೂ ಕೂಡ ಆಗಲಿಲ್ಲ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರನ್ನ ಪ್ರೊಟೆಸ್ಟ್ ವೇಳೆಯಲ್ಲೇ ಅವ್ರನ್ನ ವಶಕ್ಕೆ ಪಡೆಯಲಾಗುತ್ತೆ. ಅದೇ ರೀತಿಯಾಗಿ ಅವ್ರನ್ನ ಸಂಜೆ ಆದ್ರೂ ಕೂಡ ರಿಲೀಸ್ ಮಾಡಿರೋದಿಲ್ಲ. ಇದಕ್ಕೋಸ್ಕರವಾಗಿ ರಾತ್ರಿ ನಡೆತಕ್ಕಂಥ ಸಭೆಯೂ ಕೂಡ ಆಗಿರಲಿಲ್ಲ. ಹೀಗಾಗಿ ಇವತ್ತು ಈ ಸಭೆ ನಡೆಯುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ಒಟ್ಟಾರೆಯಾಗಿ ನಿನ್ನೆ ಒಂದಿಷ್ಟು ಜನ, ಯಾಕಂದ್ರೆ ರಾಜಭವನಕ್ಕೆ ಹೇಳಿದ್ರು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ. ಹೀಗಾಗಿ ಇವತ್ತೇ ಆಗ್ಬಿಡುತ್ತೆ ಅನ್ನೋಂಥ ಲೆಕ್ಕಾಚಾರಗಳಾಗಿತ್ತಲ್ಲ, ಎಲ್ಲ ಲೆಕ್ಕಾಚಾರಗಳು ಉಲ್ಟಾಗಿದೆ. ಹೀಗಾಗಿ ಇನ್ನು 1-2 ದಿನಗಳಲ್ಲಿ ಈ ಒಂದು ಸಂಬಂಧಪಟ್ಟಂತೆ ಪಟ್ಟಿ ಸಂಬಂಧಪಟ್ಟಂತೆ ಒಂದು ಚರ್ಚೆ ಆಗುತ್ತೆ. ಆ ಚರ್ಚೆಯ ಬಳಿಕವಾಗಿ ಪ್ರಮಾಣ ವಚನ ಅಂತೇಳಿ ಹೇಳಲಾಗ್ತಾ ಇದೆ ಈಗ ಶಿವಕುಮಾರ್. ರೂಪೇಶ್, ಹಾಗೆ ಹೋಲ್ಡ್ ಅಂದಿನಿ, ಮತ್ತೆ ನಾನು ಮಾತನಾಡಿಸ್ತೀನಿ.